ಹೆಣ ಹೂಳ್ತಿದ್ದ. ಹೆಣ ಹೂಳುವ ಕೆಲಸಕ್ಕೆ ಸಹಾಯ ಮಾಡ್ತಿದ್ದ. ಓಕೆ, ಎರಡು ಒಂದು ಸಹಾಯ ಮಾಡ್ತಿದ್ದ. ಹೆಣಗಳನ್ನಂತೂ ಕಣ್ಣಾರೆ ನೋಡ್ತಿದ್ದ. ಖಂಡಿತನು. ಯಾಕೆಂತ ಹೇಳಿದ್ರೆ ಮೇಡಮ್, ಅವನು ಮುಳುಗು ತಜ್ಞ. 2014ರಲ್ಲಿ ಏನು ಹೋಗಿದಾನ ಆ ವ್ಯಕ್ತಿ ಮುಳುಗು ತಜ್ಞ. ಯಾರವನು? ಅದು ಯಾರು ಅಂತ ಹೇಳುವಂತದ್ದು ನಿಮಗೆ ಗೊತ್ತಾಗ್ತದೆ. 2014ರಲ್ಲಿ ಇದ್ದವನು ಒಬ್ಬ ವ್ಯಕ್ತಿ. ಯಾರವನು? ಅವನೊಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿದ್ದ. ಅವನ ಹೆಸರು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಇದು ತನಿಖೆ ಹಂತದಲ್ಲಿರುವಾಗ ನಾವು ಹೆಸರು ಹೇಳುದು ತಪ್ಪಾಗ್ತದೆ. ಅಲ್ಲ, ಅವನೇ ಇವನು ಅಂತ ನಿಮ್ಗೆ ಗೊತ್ತಿಲ್ವಲ್ಲ. ಅವನೇ ಇವನು ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಅವನ ಚರ್ಯೆ, ಆದ್ರೆ ಆತ ದೂರಿನಲ್ಲಿ ಕೊಟ್ಟಂತಹ ಅಂಶಗಳು ಮತ್ತು ಈ ವ್ಯಕ್ತಿ ಮತ್ತು ಆತನ ಎತ್ತರ ನಿಲುವು ನೋಡಿದರೆ ಆತನೇ ಇವರಿರಬಹುದು ಅನ್ನುವಂತ ಒಂದು ಕಲ್ಪನೆ. ಹಾಗಾಗಿ ನೀವು ಹೇಳ್ಬೋದು ಹೆಸರು. ಇಲ್ಲ, ಹೆಸರು ಹೇಳುವಂತ ಇಲ್ಲ. ಯಾಕಂದ್ರೆ ಇದೀಗ SIT ಇಲ್ಲ, ಭಯ ಇಲ್ಲ, ಖಂಡಿತ ಇಲ್ಲ. ನಾವು ಖಂಡಿತ ಅವನ ಹೆಸರನ್ನು ಇವತ್ತಲ್ಲ ನಾಳೆ ತಗೊಳ್ತಾರೆ SIT ಅವರು. ಖಂಡಿತವಾಗಿ ಅವನು ಯಾರು ಅಂತ ಗೊತ್ತಾಗ್ತದೆ. ಸಾರ್ವಜನಿಕರು ಇಲ್ಲಿದ್ದವರಿಗೆಲ್ಲ, ಧರ್ಮಸ್ಥಳ ಗ್ರಾಮಸ್ಥರಿಗೆ ಎಲ್ಲ ಗೊತ್ತಿದೆ. ಈಗ ಸರ್, ಈಗ SIT ಅಧಿಕೃತವಾಗಿ ಇವನೇ ಅವನು ಅಂತ ಹೇಳೋವರೆಗೂ ಯಾವ ಕನ್ಫರ್ಮೇಶನ್ ಇಲ್ಲ. ಅದ್ರ ಆಚೆಗೆ ಇಲ್ಲೊಬ್ಬ ಕೆಲಸ ಮಾಡ್ತಾ ಇದ್ದ, ಆತ ಇವನಾಗಿರ್ಬಹುದು, ಇಲ್ದೇನೆ ಇರಬಹುದು ಅಂತ ನೀವು ಹೇಳೋದಕ್ಕೆ ನೀವು ಸರ್ವ ಸ್ವತಂತ್ರ ಇದ್ದೀರಿ. ಅದಕ್ಕೇನ್ ಭಯ ಇಲ್ಲಪ್ಪ. ನಾವು ಅದನ್ನು ಹೇಳುವಾಗಿಲ್ಲ. ಯಾಕಂದ್ರೆ ನಾನೊಬ್ಬ ಅಡ್ವೊಕೇಟ್ ಆಗಿ ತನಿಖೆ ಪ್ರಗತಿ ಹಂತದಲ್ಲಿರುವಾಗ ನಾನು ಅದನ್ನು ರಿವೀಲ್ ಮಾಡುವಾಗಿಲ್ಲ. ಇದನ್ನು ನೀವು ತಿಳ್ಕೊಳ್ಬಹುದು. ನೀವು ತಿಳ್ಕೊಂಡ್ರೆ ಸಾರ್ವಜನಿಕರಲ್ಲಿ ಹೇಳುದಕ್ಕೂ ನಾನು ಹೇಳುದಕ್ಕೆ ವ್ಯತ್ಯಾಸ. ರಿವೀಲು ಅವ್ರು ಹೇಳಿದ ಮೇಲೆ ಆಗುತ್ತೆ, ನೀವ್ ಹೇಳಿದ್ರೆ ಆಗಲ್ಲ. ನಾನು ಅದನ್ನು ಹೇಳುವಾಗಿಲ್ಲ. ಆ ವ್ಯಕ್ತಿಗೆ ಇದಕ್ಕೂ ಟ್ಯಾಲಿ ಇದೆ. ಆ ವ್ಯಕ್ತಿ ನಾನು ನೋಡಿದ್ದೇನೆ. ನಮ್ಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಉಪಯೋಗಿಸಿಕೊಳ್ತಿದ್ದೆವು. ಅವನನ್ನು ಕರಿತಿದ್ದೆವು. ಅವನಿಗೆ ನೇರವಾಗಿ ನಮ್ಮ ಪಂಚಾಯತಿಯಿಂದ ಆಗ್ತಿರ್ಲಿಲ್ಲ. ಅವನಿಗೆ ಇವರಿಗೂ ಟ್ಯಾಲಿ ಕಂಡಾಗೆ ನಮಗೆ ಆಗ್ತದೆ. ಅದೇ ವ್ಯಕ್ತಿಯಿಂದ ನಾನು ಹೇಳುದು. ಅವನು ಅದನ್ನೇ ಹೇಳ್ತಾ ಇರೋದು, ನಾನು ಪಂಚಾಯಿತಿ ಕೆಲಸ ಮಾಡ್ತಾ ಇರ್ಲಿಲ್ಲ, ನಾನು ದೇವಸ್ಥಾನಕ್ಕೆ ಕೆಲಸ ಮಾಡ್ತಿದ್ದೆ ಅಂತ. ನಾನು ಕೇಶವಗೌಡ ಅಂತೇಳಿ 2010ರಿಂದ 2020ರವರೆಗೆ ಪಂಚಾಯತ್ನ ಸದಸ್ಯ, ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯ. 2012ರಲ್ಲಿ ಒಂದು ಅವಧಿಗೆ ನಾನು ಅಧ್ಯಕ್ಷ ಕೂಡ ಆಗಿದ್ದೆ. ಇವತ್ತೇನು ಅನಾಮಧೇಯ ವ್ಯಕ್ತಿ ಬಂದಿದ್ದಾನೆ, ನಾನು ಶವಗಳನ್ನ ಹೂತಾಕಿದ್ದಾನೆ, ಆ ಒಂದು ಶವಗಳ ಮೇಲೆ ಶವಗಳಾಗೋದಕ್ಕಿಂತ ಮುಂಚೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಏನ್ ಬಂದಿದ್ದಾನೆ ಆ ವ್ಯಕ್ತಿನ ತಾವು ಗುರುತಿಸ್ತೀರಾ? ಆ ವ್ಯಕ್ತಿಯನ್ನು ನಾನು ಗುರುತಿಸ್ತೇನೆ ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ. ಆದರೆ ನಮ್ಮ 2014ನೇ ಇಸ್ವಿಯಲ್ಲಿ ಆ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳಿ ವಕೀಲರುಗಳು ನಮಗೆ ಪ್ರೆಸ್ ರಿಲೀಸ್ ಮಾಡ್ತಾರೆ, ನಿಮಗೆ ಕೊಡ್ತಾರೆ ಅವರು. ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, 2014ನೇ ಇಸ್ವಿಯಲ್ಲಿ ಇವನು ಜೀವಭಯದಿಂದ ಇಲ್ಲಿ ಓಡಿದ ಅಂತ ಹೇಳಿ. ಅದನ್ನು ಸ್ವಲ್ಪ ನಾವು ಟ್ರೇಸ್ ಮಾಡುವಾಗ 2014ರಲ್ಲಿ ಇಲ್ಲೊಬ್ಬ ವ್ಯಕ್ತಿ ಇದ್ದ, ದೈತ್ಯ ಜೀವ, ದಪ್ಪ, ಆಮೇಲೆ ಬಹಳ ಮೀಸೆ ಎಲ್ಲ ಬಿಟ್ಕೊಂಡು ಒಬ್ಬ ಇದ್ದ ಇಲ್ಲಿ ವ್ಯಕ್ತಿ. 2014ರಲ್ಲಿ ಯಾರು ಹೋಗಿದ್ದು ಅಂತ ಹೇಳಿದ್ರು ಆ ವ್ಯಕ್ತಿ ಅಂತ ಹೇಳುವಂಥದ್ದು ಅದರಿಂದ ಬಹಿರಂಗ ಆಯ್ತು. ಆದ್ರೆ ಅವನು ಹೇಳಿದಾಗೆ ಏನು ಹೇಳಿದವನು, ಆತ ಹೆಣಗಳನ್ನ ಉಳ್ತಿದ್ನಾ. ಅವನು ಇಲ್ಲಿ ಒಬ್ಬ ಮಾಲಿ. ಹೆಣವನ್ನು ಹೂಳುವಂತ ಕೆಲಸ ಅವನಲ್ಲ, ಸ್ವಚ್ಛತಾ ಕಾರ್ಯ ಅವನ ಕೆಲಸ. ಅವನು ಹೆಣವನ್ನು ನೇರವಾಗಿ ಅವನು ಯಾವುದೇ ರೀತಿಯಲ್ಲಿ ಪಂಚಾಯತ್ನಲ್ಲಿ ಬಂದು ನಾವು ಅವನಿಗೆ ಹೇಳುವಂಥದ್ದಿಲ್ಲ. ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಪಂಚಾಯತ್ ಐ ಆಮ್ ಸಾರಿ, ಯಾಕೆ ಅಂತಂದ್ರೆ ಈಗಿರುವ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹೇಳೋದು ಎಸ್ಸಮ ಹೆಣ ಉಳ್ತಿದ್ದ ಅಂತ. ನಿಮ್ಮಿಬ್ಬರ ಸ್ಟೇಟ್ಮೆಂಟ್ ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಹೇಳುದನ್ನು ಕೇಳಿ. ಏನು ಅಂತ ಹೇಳಿದ್ರೆ, ಅವನು ಹೆಣವನ್ನು ಹೂಳುವಂತ ಕೆಲಸವನ್ನು ಹೇಗೆ ಮಾಡ್ತಿದ್ದ ಅಂತ ಹೇಳಿದ್ರೆ, ಪಂಚಾಯತ್ನ ನೌಕರರು ಅವರನ್ನು ಅಸಿಸ್ಟ್ ತಗೊಳ್ತೀವಿ. ನಾವು ಕ್ಷೇತ್ರದಿಂದ ಕೇಳ್ತಾ ಇದ್ದೇವೆ, ಯಾರಾದರೂ ಇದ್ದಾರೆ 2 ಜನ ಇದ್ದಾಗ 2 ಜನರಿಗೆ ಹೆಣ ಉಳ್ಲಿಕ್ಕೆ ಆಗುದಿಲ್ಲ, ಗುಂಡಿ ತೆಗಿಲಿಕ್ಕೆ ಆಗುದಿಲ್ಲ. ಆಗ ಏನು ಮಾಡ್ತಾರೆ ಅವರು, ಅಸಿಸ್ಟ್ ತೆಗೋಗ ಆ ವ್ಯಕ್ತಿ ಇವರೊಟ್ಟಿಗೆ ಜಾಯ್ನ್ ಇದ್ದಿರಬಹುದು. ಆ ವ್ಯಕ್ತಿ ಜಾಯ್ನ್ ಆದರೆ ಇದರಲ್ಲಿ ಲಿಖಿತವಾಗಿ ಅವನಿಗೆ ವೋಚರ್ ಕೊಟ್ಟಂತದ್ದು ಯಾವುದು ಪಂಚಾಯತ್ನಲ್ಲಿ ಇಲ್ಲ. ಅವನು ಇವರೊಟ್ಟಿಗೆ ಬೇಸಿಕಲಿ ಏನಾಗುತ್ತೆ ಅಂದ್ರೆ, ಇವ್ರಿಗೆಲ್ಲ ಒಬ್ರು ಇವ್ರು ಇರ್ತಾರೆ, ಕಾಂಟ್ರಾಕ್ಟರ್ ಇರ್ತಾರೆ. ಆ ಕಾಂಟ್ರಾಕ್ಟರ್ ಅಡಿಯಲ್ಲಿ ಈ ತರ ಕಾರ್ಮಿಕರು ಬಂದು ಗುಂಡಿ ತೋಡಿ ಹೆಣ ಹೂಳುವಂತಹ ಇದೆಯಾ? ಹೆಂಗೆ ನಿಮ್ಮ ಪಂಚಾಯಿತಿಯಲ್ಲಿ ಯಾವ ತರ ಹೆಣಗಳನ್ನ ಹೂಳಿಸ್ತೀರಿ ಅಂದ್ರೆ ಏನ್ ಮಾಡ್ತೀರಿ ಪ್ರೊಸೀಜರ್? ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಅನಾಥ ಶವಗಳು ಸಿಕ್ಕಾಗ, ಅಸಹಜ ಸಾವುಗಳಾದಾಗ ಅದನ್ನು ಪೊಲೀಸ್ ಅವರು ಹುಡುಕ್ತಾರೆ. ಒಂದು ವೇಳೆ ಅವರಿಗೆ ಏನಾದರೂ ಗುರುತು ಪರಿಚಯ ಸಿಕ್ಕಿದಾಗ ಅವರನ್ನು ಅದನ್ನು ರವಾನೆ ಮಾಡುವಂಥ ಕೆಲಸ. ಅಸಹಜ ಸಾವುಗಳಾದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಪಂಚಾಯತ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಹೀಗೀಗೊಂದು ಇಲ್ಲಿ ಅನಾಥ ಶವ ಇದೆ, ಇದನ್ನು ಅನಾಥ ಶವ ಇದೆ, ಏನು ಮಾಡಬೇಕು, ನೀವು ಬಂದು ಇದನ್ನು ವಿಲೆ ಮಾಡಬೇಕು ಅಂತ ಹೇಳಿ ಲೆಟರ್. ಅನಾಥ ಶವಕ್ಕೂ ಅಸಹಜ ಸಾವಿಗೂ ಭಾರಿ ವ್ಯತ್ಯಾಸ ಇದೆ. ಅಸಹಜ ಸಾವು ಇದ್ದು ಅನಾಥ ಶವ ಇದ್ದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪೊಲೀಸ್ ನಮಗೆ ರಿಪೋರ್ಟ್ ಕೊಡ್ತಾರೆ, ಹೀಗೀಗಾಗಿದೆ, ಇಲ್ಲಿ ಬಂದು ಹೆಣವನ್ನು ಹೂಳಬೇಕು, ಅದಕ್ಕೆ ವಿಲೆ ಮಾಡಬೇಕು ಅಂತ ಪಂಚಾಯತ್ನವರ ಕರ್ತವ್ಯ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ 1 ಜನ 2 ಜನ ನಮ್ಮ ಮಾಲಿಗಳು ಇದ್ರು. ಆಗ ಹೆಚ್ಚು ಜನ ಇರಲಿಲ್ಲ. ಸುಮಾರು 2000 ಈಗ ಸ್ವಲ್ಪ ಸ್ವಚ್ಛತಾ ನಾವು 2012 ಮೇಲೆ ಸ್ವಲ್ಪ ಜನ ಇದ್ದಾರೆ ನಮ್ಮಲ್ಲಿ. ಆಗ ನಾವು ಕ್ಷೇತ್ರದ ಹೆಲ್ಪ್ ತಗೊಳ್ತಿದ್ದೆವು. ಕ್ಷೇತ್ರದವರು ಯಾರನ್ನು ಕಳಿಸಿದ್ರು, ಯಾರಾದರೂ ಮಾಲಿಗಳನ್ನು ಕಳಿಸಿದ್ರು. ಅದರಲ್ಲಿ ಇವನೊಬ್ಬ ಮಾಲಿ, ಅವನು ಬಂದು ಅವರೊಟ್ಟಿಗೆ ಸೇರಿಕೊಂಡದ್ದು ಇದೆ ಅಂತ ಹೇಳುವಂಥದ್ದು ನಮ್ಮ ಸಾರ್ವಜನಿಕರು ಕೊಡುವಂಥದ್ದು. ಯಾಕೆಂದ್ರೆ ನಾವು ಹೋಗಿ ಹೆಣ ಉಳುವಾಗ ಅಲ್ಲಿ ನಿಲ್ಲುವಂಥದ್ದು, ನಿತ್ಯ ಹೆಣ ಉಳಿಸುವಂಥದ್ದು ನಮ್ಮ ಇದಿಲ್ಲ. ನಾನು ಅಧ್ಯಕ್ಷನಾಗಿರೋಗ್ಲಿಲ್ಲ, ಮೆಂಬರ್ ಆಗಿರುವಾಗಲೂ ಹೋಗ್ಲಿಲ್ಲ. ಹೆಣ ಹೂಳುವ ಕೆಲಸಕ್ಕೆ ಸಹಾಯ ಮಾಡ್ತಿದ್ದ, ಒಂದು ಸಹಾಯ ಮಾಡ್ತಿದ್ದ. ಖಂಡಿತನು. ಯಾಕೆಂತ ಹೇಳಿದ್ರೆ ಮೇಡಮ್,
ಅವನು ಮುಳುಗು ತಜ್ಞ. 2014ರಲ್ಲಿ ಏನು ಹೋಗಿದನ ಆ ವ್ಯಕ್ತಿ ಮುಳುಗು ತಜ್ಞ. ಯಾರವನು? ಅದು ಯಾರು ಅಂತ ಹೇಳುವಂಥದ್ದು ನಿಮಗೆ ಗೊತ್ತಾಗ್ತದೆ. 2014ರಲ್ಲಿ ಇದ್ದವನು ಒಬ್ಬ ವ್ಯಕ್ತಿ, ಯಾರವನು? ಅವನೊಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿದ್ದ. ಅವನ ಹೆಸರು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಈಗ ಇದು ತನಿಖೆ ಹಂತದಲ್ಲಿರುವಾಗ ನಾವು ಹೆಸರು ಹೇಳುದು ತಪ್ಪಾಗ್ತದೆ. ಅಲ್ಲ ಅವನೇ ಇವನು ಅಂತ ನಿಮ್ಗೆ ಗೊತ್ತಿಲ್ವಲ್ಲ? ಅವನೇ ಇವನು ಅಂತ ಹೇಳಿ ಗೊತ್ತಿಲ್ಲ, ಆದ್ರೆ ಅವನ ಚರ್ಯೆ. ಆದ್ರೆ ಆತ ದೂರಿನಲ್ಲಿ ಕೊಟ್ಟಂತಹ ಅಂಶಗಳು ಮತ್ತು ಈ ಈ- ಹಿಂದೆ ಈ- ಇದ್ದಂತಹ ವ್ಯಕ್ತಿ ಮತ್ತು ಆತನ ಎತ್ತರ ನಿಲುವು ನೋಡಿದರೆ ಆತನೇ ಇವರಿರಬಹುದು ಅನ್ನುವಂತ ಒಂದು ಕಲ್ಪನೆ. ಹಾಗಾಗಿ ನೀವು ಹೇಳ್ಬೋದು ಹೆಸರು. ಇಲ್ಲ, ಹೆಸರು ಹೇಳುವಂತ ಇಲ್ಲ, ಯಾಕಂದ್ರೆ ಇದೀಗ SIT ಇಲ್ಲ, ಭಯ ಇಲ್ಲ, ಖಂಡಿತ ಇಲ್ಲ. ನಾವು ಖಂಡಿತ ಅವನ ಹೆಸರನ್ನು ಇವತ್ತಲ್ಲ ನಾಳೆ ತಗೊಳ್ತಾರೆ SIT ಅವರು. ಖಂಡಿತವಾಗಿ ಅವನು ಯಾರು ಅಂತ ಗೊತ್ತಾಗ್ತದೆ. ಸಾರ್ವಜನಿಕರು ಇಲ್ಲಿದ್ದವರಿಗೆಲ್ಲ, ಧರ್ಮಸ್ಥಳ ಗ್ರಾಮಸ್ಥರಿಗೆ ಎಲ್ಲ ಗೊತ್ತಿದೆ. ಈಗ ಸರ್, ಈಗ SIT ಅಧಿಕೃತವಾಗಿ ಇವನೇ ಅವನು ಅಂತ ಹೇಳೋವರೆಗೂ ಯಾವ ಕನ್ಫರ್ಮೇಶನ್ ಇಲ್ಲ. ಅದ್ರ ಆಚೆಗೆ ಇಲ್ಲೊಬ್ಬ ಕೆಲಸ ಮಾಡ್ತಾ ಇದ್ದ, ಆತ ಇವನಾಗಿರ್ಬಹುದು, ಇಲ್ದೇನೆ ಇರಬಹುದು ಅಂತ ನೀವು ಹೇಳೋದಕ್ಕೆ ನೀವು ಸರ್ವ ಸ್ವತಂತ್ರ ಇದ್ದೀರಿ. ಅದಕ್ಕೇನ್ ಭಯ ಇಲ್ಲಪ್ಪ. ನಾವು ಅದನ್ನು ಹೇಳುವಾಗಿಲ್ಲ, ಯಾಕಂದ್ರೆ ನಾನೊಬ್ಬ ಅಡ್ವೊಕೇಟ್ ಆಗಿ ತನಿಖೆ ಪ್ರಗತಿ ಹಂತದಲ್ಲಿರುವಾಗ ನಾನು ಅದನ್ನು ರಿವೀಲ್ ಮಾಡುವಾಗಿಲ್ಲ. ಇದನ್ನು ನೀವು ತಿಳ್ಕೊಳ್ಬಹುದು. ನೀವು ತಿಳ್ಕೊಂಡ್ರೆ ಸಾರ್ವಜನಿಕರಲ್ಲಿ ಹೇಳೋದಕ್ಕೂ ನಾನು ಹೇಳೋದಕ್ಕೆ ವ್ಯತ್ಯಾಸ. ರಿವೀಲು ಅವ್ರು ಹೇಳಿದ ಮೇಲೆ ಆಗುತ್ತೆ, ನೀವ್ ಹೇಳಿದ್ರೆ ಆಗಲ್ಲ. ಬೇಡ, ನಾನು ಅದನ್ನು ಹೇಳುವಾಗಿಲ್ಲ. ಆ ವ್ಯಕ್ತಿಗೆ ಇದಕ್ಕೂ ಟ್ಯಾಲಿ ಇದೆ. ಆ ವ್ಯಕ್ತಿ ನಾನು ನೋಡಿದ್ದೇನೆ. ನಮ್ಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಳ್ತಿದ್ದೆವು, ಅವನನ್ನು ಕರಿತಿದ್ದೆವು. ಅವನಿಗೆ ನೇರವಾಗಿ ನಮ್ಮ ಪಂಚಾಯತಿಯಿಂದ ಆಗ್ತಿರ್ಲಿಲ್ಲ. ಅವನಿಗೆ ಇವರಿಗೂ ಟ್ಯಾಲಿ ಕಂಡಾಗೆ ನಮಗೆ ಆಗ್ತದೆ. ಅದೇ ವ್ಯಕ್ತಿಯಿಂದ ನಾನು ಹೇಳುದು. ಅವನು ಅದನ್ನೇ ಹೇಳ್ತಾ ಇರೋದು, ನಾನು ಪಂಚಾಯಿತಿ ಕೆಲಸ ಮಾಡ್ತಾ ಇರ್ಲಿಲ್ಲ, ನಾನು ದೇವಸ್ಥಾನಕ್ಕೆ ಕೆಲಸ ಮಾಡ್ತಿದ್ದೆ ಅಂತ. ಸೊ ನೀವ್ ಹೇಳ್ತಾ ಇರೋದು ಮತ್ತೆ ಅವನು ಹೇಳಿರೋದು ಟ್ಯಾಲಿ ಆಗ್ತಾ ಇದೆ. ಟ್ಯಾಲಿ ಆಗ್ತಿದೆ. ಅವನು ಇನ್ನೊಂದು ಹೇಳಿದಾನೆ ಮೇಡಮ್. ಅಂದ್ರೆ ನೀವೇ ಅವನ ಐಡೆಂಟಿಟಿನ ರಿವೀಲ್ ಮಾಡಿದ್ರಿ, ಸೇಯಿಂಗ್ ದಟ್ ಅವನು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ಇದ್ದ ಅಂತ. ಅವನು ಹೇಳಿರೋದು ನಾನು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ಇದ್ದೆ ಅಂತ. ಸೊ ಹೀಗಾಗಿ ಆತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದಂತೂ ಪಕ್ಕ ಆಯ್ತು ಅವನು ಹೇಳಿರೋದು. ಯಾಕಂದ್ರೆ ಅವನ ಐಡೆಂಟಿಟಿ ಬಗ್ಗೆ ಪ್ರಶ್ನೆ ಇದೆ. ಎಲ್ಲಿಂದನೋ ಬಂದಿದ್ದಾನೆ ಅವನು, ಇಲ್ಲಿ ಅವನಲ್ಲ, ಅವನು ಯಾರೋ ಬಂದ್ಬಿಟ್ಟು ಕ್ಷೇತ್ರದ ಹೆಸರು ಕೆಡಿಸ್ತಾ ಇದ್ದಾನೆ ಅಂತ ಇತ್ತು. ಬಟ್ ನೀವು ಕನ್ಫರ್ಮ್ ಮಾಡ್ತಿದ್ದೀರಾ ಅವ್ನು ಕ್ಷೇತ್ರದವನೇ ಅಂತ. ಅವನು ಹೇಳ್ತಾನಲ್ಲ, ಕಂಪ್ಲೇಂಟ್ ಅಲ್ಲಿ ಪ್ರೆಸ್ ರಿಲೀಸ್ ವಕೀಲರು ಹೇಳ್ತಾರೆ ಅವನ ID ಕಾರ್ಡ್ ಇದೆ, ಕ್ಷೇತ್ರದಲ್ಲಿ ನೌಕರನಾಗಿದ್ದೆ, ನನಗೆ ಜೀವ ಬೆದರಿಕೆ ಇತ್ತು, ನಾನು ಓಡಿದ್ದೇನೆ ಫ್ಯಾಮಿಲಿಯನ್ನು ಕಟ್ಕೊಂಡು ಅಂತ ಹೇಳ್ತಾನಲ್ಲ ಮೇಡಮ್. ಅವನು ಹೇಳುವಾಗ ಏನ್ ಮಾಡಿದೆ, 2014ರಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿಂದ ಬಿಟ್ಟು ಹೋಗುವಾಗ ಅವನು ಆ ಮಾಲಿಗೆ ಸಂಪೂರ್ಣವಾಗಿ ಕ್ಷೇತ್ರದಿಂದ ಏನು ಸಂಬಳ ಸಲ್ಲಬೇಕು ಅದನ್ನು ಕೊಟ್ಟು, ಅವನಿಗೆ ಏನೆಲ್ಲ ಸಲ್ಲಬೇಕು ಅಂದ್ರೆ ಅದರ ಬೆನಿಫಿಟ್ಸ್ ಏನೆಲ್ಲ, ಗ್ರಾಚ್ಯುಟಿ ಫಂಡ್ ಇಂಥದ್ದೇನು ಏನಿದ್ರೆ ಅದನ್ನೆಲ್ಲ ಕೊಟ್ಟು ಓಚಾರ್ ಮಾಡಿಕೊಂಡು ಅವನಿಂದ ರಾಜೀನಾಮೆ ಕೊಟ್ಟು ಕಳಿಸಿದ್ದು. ಯಾಕೆ ಗೊತ್ತಾ? ಇದು ರೆಕಾರ್ಡ್ಸ್ ಇದೆ. ಅದು ರೆಕಾರ್ಡ್ಸ್ ನಾನು ಕೇಳಿ, ಅದು ನಾವೀಗ ಸದ್ಯದಲ್ಲಿ ಅದನ್ನು ಪಬ್ಲಿಷ್ ಮಾಡ್ತೇವೆ. ಅದು ಇದೆ ಇವತ್ತು, ಬಹುಶಃ ಅದೀಗ ಇವತ್ತು ಹೊರಗಡೆ ಹೋಗ್ತಾ ಇದೆ. ನೀವು ಯಾರ ಕಡೆ ಕೆಲಸ ಮಾಡ್ತಾ ಇದ್ದೀರಿ? ನಾನು ಇಂಡಿಪೆಂಡೆಂಟ್, ಯಾರ ಕಡೆ ಕೆಲಸ ಮಾಡ್ತಾ ಇಲ್ಲ. ನಾನು ಕ್ಷೇತ್ರದ ಬಗ್ಗೆ ಇರುವಾಗ, ಕ್ಷೇತ್ರದಲ್ಲಿ ಇರುವಾಗ ನಾನು ಕೆಲವು ವಿಚಾರಗಳು ನೀವ್ ಅಂದ್ರಲ್ಲ ಅದೆಲ್ಲ ರೆಡಿ ಮಾಡಿದ್ದೀನಿ, ಅದನ್ನ ರಿವೀಲ್ ಮಾಡ್ತೀನಿ. ಮಾಡಿದ್ದಲ್ಲ ನಾವು, ಸಾರಿ, ಅದು ಇರೋದನ್ನ ಅದು ಇದೆ, ನಮಗೆ ಮಾಹಿತಿ ಇದೆ ಅಲ್ಲ. ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತಿಳ್ಕೊಳ್ಳುವಂತ ಹಕ್ಕು ನನಗೆ. ಅಂದ್ರೆ ರಿವೀಲ್ ಮಾಡ್ತೀನಿ ಅಂದ್ರಲ್ಲ, ನಿಮಗ ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ ಅಥವಾ ಅವನ ಅಗೇನ್ಸ್ಟ್ ನೀವೇನಾದ್ರೂ ರೆಕಾರ್ಡ್ಸ್ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ನೀವು ಇದೆ ಅಂತ ಹೇಳ್ಬಹುದು. ನಿಮ್ಗೆ ಯಾವ ಇಂಟ್ರೆಸ್ಟ್ ಇದ್ದಂಗಿಲ್ಲ ಪಾಪ, ನೀವ್ ಯಾಕೆ ಅದನ್ನ ಹೋಲ್ಡ್ ಮಾಡ್ತೀರಿ? ಅಲ್ಲ, ನನಗೆ ಇಂಟ್ರೆಸ್ಟ್ ಇದೆ ಮೇಡಮ್. ಯಾಕೆ ಇಂಟ್ರೆಸ್ಟ್ ಇಲ್ಲ? ಇಂಟ್ರೆಸ್ಟ್ ಖಂಡಿತ ಇದೆ. ಅವನು ಯಾರು ಅಂತ ಹೇಳಿ ನನಗೆ ಗೊತ್ತಾಗಬೇಕಲ್ಲ. ನಾನು ಕ್ಷೇತ್ರದ ಪರವಾಗಿಲ್ಲ, ಆ ವ್ಯಕ್ತಿಯ ಪರವಾಗಿಲ್ಲ, ಯಾರ ಪರವಾಗಿಲ್ಲ, ನಾನು ಇಂಡಿಪೆಂಡೆಂಟ್.